ಎಲ್ಲರಿಗೂ ನಮಸ್ಕಾರ. ನಾ ಹೇಳಿದ್ದೆ ಹೊಸ ಚಾನಲ್ ಮಾಡ್ಕೊಂಡೇನಿ. ಯಾಕಂದ್ರೆ ನಂದೊಂದು ಚಾನಲ್ ಶಾಂತಕ್ಕ ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ ಬಾದಾಗೈತ್ರಿ. ಅಂದ್ರೆ ಅದು ಯಾಕೆ ಹಾಳಾಗೈತಿ, ಹಾಗಾಗಿ ನಾ ಇನ್ನೊಂದು ಚಾನಲ್ ಮಾಡ್ಕೊಂಡೇನಿ. 1990 ಕತಿ ಅದ್ರೊಳಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದು ಮೇಡ್ ಫಾರ್ ಕಿಡ್ಸ್ ಆಗಿ ನಿಮ್ಮ ಕಮೆಂಟ್ ನನಗೆ ಬರ್ಲಂಗಾಗಿ ವಿಡಿಯೋ ಹಾಕಿದ ಪ್ರಯೋಜನಕ್ಕೆ ಬರಲಿಲ್ಲ. ಹಾಗಾಗಿ ನನಗೆ ಆ ಚಾನಲ್ಗೆ ನಾನು ವಿಡಿಯೋ ಹಾಕೋ ಸ್ಟಾಪ್ ಆಗಿ ಬೀಯಿಂಗ್ ಯು ಕೆ ಫ್ಯಾಮಿಲಿಗೆ ವಿಡಿಯೋ ಹಾಕಕ್ಕೆ ಶುರು ಮಾಡಿದ್ದೆ. ಒಂದೇ ಚಾನಲ್ನಾಗ ಎರಡೆರಡು ವಿಡಿಯೋ ಹಾಕೋದ್ರಿಂದ ನನಗೆ ಹಾಡು ಹಾಡಿಬಿಟ್ಟು 1990 ಕತಿ ಹಾಕಿ ಮನೆಯೊಂದು 3 ಬಾಗಿಲು ಹಾಕಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಈಗ ನಾನು ಹೊಸದು ಇನ್ನೊಂದು ಮಾಡ್ಕೊಂಡೇನಿ. ಈ ಚಾನಲ್ ಒಳಗೆ 1990 ಕತಿ ಒಳಗೆ 1990 ಕತಿ ಹಾಕ್ಕೊಂತ ಹೋಗ್ತೀನಿ. ದಯವಿಟ್ಟು ನೋಡ್ರಿ. ನಾ ಹೇಳಿದ್ದೆ, ಆದರೆ ಮೊನ್ನೆ ವಿಡಿಯೋ ಹಾಕಿದರೆ ನೋಡೇ ಇಲ್ಲ ಯಾರು. ಆ ಕಾರಣಕ್ಕೆ ಮತ್ತೆ ರೀ ಅಪ್ಲೋಡ್ ಮತ್ತು ನಾನು ಬೀಯಿಂಗ್ ಯು ಕೆ ಫ್ಯಾಮಿಲಿಗೆ ಮಾಡಿದ್ದೆ. ಅದಕ್ಕೆ ದಯವಿಟ್ಟು ಇವತ್ತು ಈ ಚಾನಲ್ ಒಳಗೆ ವಿಡಿಯೋ ಹಾಕ್ತೀನಿ. ದಯವಿಟ್ಟು ವಿಡಿಯೋ ನೋಡ್ರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದ್ರೊಳಗೆ ವಿಡಿಯೋ ನೋಡ್ರಿ, ಇದ್ರಾಗೆ ಹಾಕ್ತೀನಿ. ಏನ್ ನಿನ್ ಕತಿ ಒಂದು ತಿಳಿಯವಲ್ತಲ್ಲ? ಯಾಕ ಏನ್ ಮಾಡಕತ್ತಿ ನೀನು? ಏನ್ ತಾನ ಎದಕ್ ಹೋಗಿ ಅಲ್ಲೇ? ನಾನೇನ್ ಮಾಡೇನವ? ಏನೋ ಅರ್ಜೆಂಟ್ ಮಾತಾಡೋದೈತಿ ಬಾ ಅಂತಂದೆ, ಅದಕ್ಕೆ ಬಂದೆ. ನೋಡಿದ್ರಿ ಈಗ ಹಿಂಗನ್ನತಿ. ನಾ ಏನ್ ಮಾಡಿದೆ? ಯಾರೇನ್ ಹೇಳಿದ್ರ? ಮಾತಾಡೋದೈತಂತೆ ಬಾ ಅಂದಿದ್ದು ಕರೆನ. ಹೌದು. ಏನ ಅಲ್ಲೇ ಓದಕತ್ತಿ ಮತ್ತೇನ್ರ ಮಾಡಕತ್ತಿ? ಏನ್ ಮಾಡಕತ್ತಿ ಅಂದ್ರೆ ಏನವ ನಿನ್ ಮಾತಿನ ಅರ್ಥ? ಓದ್ತಾ ಇದೀನವ. ಯಾಕವ ಒಂಥರಾನ ಮಾತಾಡಕತ್ತಿ? ನೀ ಹಿಂಗ್ ಮಾತಾಡ್ತಿದ್ದಿಲ್ ಬಿಡು. ಕರೆ ಹೇಳವ, ಯಾರು ಏನಾರ ಹೇಳ್ಕೊಟ್ಟಾರ? ಮತ್ತೆ ಯಾರು ಏನ್ ಹೇಳಿದ್ರು ಹೇಳ. ನೋಡವ, ನೀ ಸುಮ್ಮನೆ ಮನಸ್ನಾಗ ಒಂದು ಮಾತನಾಗ ಒಂದು ಮಾತಾಡ್ಬೇಡ. ಏನನ್ನ ನನ್ ಕುಲ ಹೇಳ. ಈಗ ಯಾರು ಏನ್ ಹೇಳ್ಕೊಟ್ರು? ಏನಾತ? ಯಾರು ಏನಾರ ಹೇಳ್ಕೊಡ್ತಾರಂತ ನೀ ಯಾಕೆ ಅನ್ಕೊಂತಿ? ಯಾಕೆ ಹೇಳಂಗ ಏನಾರ ಮಾಡಕತ್ತೀನ್ ಮತ್ತೆ? ಅಲ್ಲ, ಬರೇ ಓದ್ತಾ ಇದೀಯ ಏನ? ಮನ್ಸಿಗೆ ಬಂದಾಗ ಏನಾರ ಮಾಡಕತ್ತೀಯ? ನಾವಿಲ್ಲಿ ಮನ್ಯಾಗ ಅದೇವಿ, ನಿನ್ ಸಲ ಕಾಯ್ತಾ ಇದೀವಿ ಅನ್ನೋದು ನೆನಪೈತಲ್ಲ ಹಂಗಾರ? ಹೌದಲ್ಲ? ನೆನಪೈತು ಒಟ್ಟ. ನೋಡು, ತಪ್ಪು ಸರಿ ತಿಳ್ಕೊಳ್ಳೋ ಅಷ್ಟಂತರೂ ನಿಂಗೆ ದೇವ್ರಿಗೆ ಜ್ಞಾನ ಕೊಟ್ಟಾನ. ಏನು ತಪ್ಪು ಮಾಡಿ ಸುಮ್ಮನೆ ತಲೆ ತೆಗಿಸ್ಕೊಳಂಗ ಮಾಡ್ಕೋಬೇಡ. ಯಾರವ ಏನ್ ಮಾಡಿದ್ರು? ಯಾರು ತಪ್ಪು ಮಾಡಿದ್ರು? ಏನ್ ನೀ ಸುತ್ತಿ ಬಳಸಿ ಮಾತಾಬೇಡ. ಏನಿದ್ದು ನನಗೆ ಕುಲ್ಲ ಹೇಳ. ಹೌದನ? ಕುಲ್ಲ ಹೇಳ್ಬೇಕ ನಿಂಗೆ? ಏನೋ ಲವ್ ಪವ್ ಅಂತ ಮಾಡಕತ್ತಿ ಅಂತಲ್ಲ, ಯಾಕ? ಅಷ್ಟು ಏನು ನಾವೇನು ತಂದೆ ತಾಯಿ ಬದುಕಿಲ್ಲ ಅಂತ ತಿಳ್ಕೊಂಡಿಯೋ? ಏನು ನಮ್ಮ ಕೈಲೇ ನಿನಗೆ ಮದುವೆ ಮಾಡಕ್ಕೆ ಆಗೋದಿಲ್ಲ? ಓ, ಯಾಕ ಎದ್ ನಿಂತಲ್ಲ? ಹೇಳ, ಲವ್ ಮಾಡಕತ್ತಿ? ಯಾರು ಲವ್ ಮಾಡತ್ತಿ? ಯಾಕ ನಾವು ತಂದೆ ತಾಯಿ ನಿಂಗೆ ಮದುವೆ ಮಾಡಲ್ಲ ಅಂತ ತಿಳ್ಕೊಂಬಿಟ್ಟಿಯ ಹೆಂಗೆ? ಹೇಳವ, ಮದುವೆ ಮಾಡಂಗಿಲ್ಲ ನಾ ನಿನಗೆ? ಅವ ಅದು ನಾ ಹಂಗೇಲ್ಲ ಅಂದೇನವ. ಮಾಡ್ತಿರಲ್ಲ, ಯಾಕೆ ಮಾಡಲ್ಲ? ಅಷ್ಟಾರ ಗೊತ್ತೈತಲ್ಲ ಮದುವೆ ಮಾಡ್ತೀವಿ ನಾವು ಅಂತೇಳಿ. ಏನು ಅಷ್ಟು ಗೊತ್ತಿತ್ತಂದ್ರೆ ಸಾಕು ಬಿಡು. ಆದ್ರೆ ಹೀಗೆ ಹೇಳ, ಕರೆ ಹೇಳ, ಎಲ್ಲಿ ಹೊಂಟಿ? ಎಲ್ಲೆಲ್ಲೇ ಊರ ಮ್ಯಾಗೆಲ್ಲ ಹೊಂಟಿ ಅಂತೆ? 2 ದಿನಗಟ್ಲೆ ಅದು? ಯಾಕ ಅಷ್ಟೇನು ಊರ ಮ್ಯಾಗೆ ಅಡ್ಡಾಡೋಷ್ಟು ದುಡಿಕೆ ಬಿಟ್ಟೆ? ಅಂದ್ರೆ ಈ ಓದಿದೆಲ್ಲ ಮುಗ್ದೇ ಹೋತ ನಿಂದ? ಓದಿದೆಲ್ಲ ಮುಗ್ದ ಆರಾಮ್ ಊರ ಮ್ಯಾಗ ಅಡ್ಡಾಡಕತ್ತೀಯನ? ಮತ್ತು ನಮಗೆ ಹೇಳ್ಬೇಕಾ? ರೊಕ್ಕ ಹಾಕೋದಾರ ತಪ್ತಿತ್ತು. ಈ ಪರಿ ಕಣ್ಣಿಟ್ಟು ಅರ್ಬಿ ಹೊಲದು ನಾನು ಕಷ್ಟಪಟ್ಟು ದುಡುದು, ಈ ನಿಮ್ಮ ಅಪ್ಪನು ಅಲ್ಲಿ ಕೂಲಿ ಅಲ್ಲಿ ಮಾಡಿ ಹೊಲದಾಗೆಲ್ಲ ದುಡುದು ನಿಮ್ಮ ಅಪ್ಪನು ರೊಕ್ಕ ಕೊಡೋ ತಪ್ತಿತ್ತ? ನಿಮ್ಮ ತಮ್ಮನು ಎತ್ತಬೇಕಾದ ದುಡುದು 1 ರೂಪಾಯಿ ಲೆಕ್ಕ ಕೇಳಕ್ಕೆ ಹೋಗೋದಿಲ್ಲ. ಎಲ್ಲಿ ಕೊಟ್ಟಿವಿ, ಏನು ಮಾಡಿದ್ವಿ ಅಂತೇಳಿ ಸುಮ್ಮನೆ ತಂದು ಕೈಯಾಗ ಕೊಡ್ತಾನೆ. ಅವ್ನ ರೊಕ್ಕನೂ ಹಾಕಿ ನಿನ್ನ ಓದಿಸ್ತಾ ಇದೀನಿ. ಇಷ್ಟೆಲ್ಲ ಮಾಡೋದಾರ ತಪ್ತಿತ್ತ? ಸುಳ್ಳ ನಿಂದಿನ್ನೂ ಓದೋದು ಭಾಳ ಐತೆ ಅಂತ ತಿಳ್ಕೊಂಬಿಟ್ನಲ್ಲೇವ ನಾನು. ಅವ ಹಾಗೆಲ್ಲ ಮಾತಾಡ್ಬೇಡವ. ಓದ್ತಾ ಇದೀನಿ, ನಾ ಚಲೋ ಓದ್ತಾ ಇದೀನಿ. ನಾವು ಓದಾತಿಲ್ಲ ಅಂತ ಯಾರಂದ್ರ ನಿಂಗೆ? ಯಾರ ಹೇಳವಲ್ರಕ್ಕ? ಫಸ್ಟ್ ನೀ ಮಾಡಾಕತ್ತಿರೋದು ಹೌದೋ ಅಲ್ಲೋ ಅಷ್ಟ ಹೇಳ ನನಗೆ. ಮಗಳು ಪೇಟೆಗೆ ಓದಾಕತ್ತಾಳ ಬಿಡು ಅಂತೇಳಿ ಕಣ್ಣಿಟ್ಟು ಈ ಪರಿ ದುಡುದು ಮಾಡಿ ಇಲ್ಲೆಲ್ಲ ನಿನಗೆ ನಮಗೆ ತಿನ್ನಾಕ ಐತೋ ಇಲ್ಲೋ ಅರ್ಗುಳು ಬರ್ಗುಳು ಮಾಡ್ಕೊಂಡು ನಿನಗೆ ರೊಕ್ಕ ಕೊಟ್ಟು ಕಳ್ಸಾಕತ್ತೇವಿ. ನೀನು ನೋಡಿದ್ರೆ ಅಲ್ಲಿ ಅಂಥ ಕೆಲಸ ಮಾಡಕತ್ತೀಯನ? ಅಂದ್ರೆ ಊರಾಗ ನಮ್ಮ ತಲೆ ತಗ್ಸಿ ನಮ್ಮನ್ನು ಇಲ್ಲೋಡಿಲ್ಲ ಮರ್ಯಾದೆಗೇಡು ಮಾನ್ಗೇಡು ಮಾಡಿಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿ ನೀನು, ಹೌದಿಲ್ಲ? ಈಗ ಬಾಯ್ಬಿಟ್ಟು ಹೇಳು. ಈಗ ಇಲ್ಲೇ ಬಂದಿ ಎಲ್ಲ ಚಲೋ ಆಯ್ತು, ಬಾಯ್ಬಿಟ್ಟು ಹೇಳು. ಓದಾಕ ಮನಸ್ಸು ಐತೋ ಇಲ್ಲೋ ಇಷ್ಟೇ ಹೇಳ್ಬಿಡು ನನಗೆ. ಓದಾಕ ಮನಸ್ಸಿಲ್ಲ ಅಂದ್ರೆ ಗಡ ಬಿಡಿಸ್ತೇನೆ, ಬಡ ನಾವು ಮದುವೆ ಮಾಡ್ತೇವಿ. ಇದ ರೊಕ್ಕ ಓದ್ಸಾಕ ಹಾಕೋ ಬದ್ಲಿ ಏನ ಸುಳ್ಳು ಓದ್ತೇನೆ ಅಂತ ಅಲ್ಲಿದ್ದು ರೊಕ್ಕಾನು ಹಾಳು ಮರ್ಯಾದಿನೂ ತೆಗಿಬೇಡ ನಮ್ದು. ಅವ ಎಲ್ಲ ಇಷ್ಟೆಲ್ಲ ಮಾತಾಡತ್ತೀರಂದ್ರೆ ಯಾರು ಹೇಳಿದ್ರು ನಿಂಗೆ? ನನ್ಗೆ ಗೆಳತಿಯರ ಏನಾರ ಫೋನ್ ಮಾಡಿದ್ರನ? ಅಕ್ಕ, ಅವ್ವ 3,000 ರೂಪಾಯಿ ನಿನ್ ಕೂಡ ಅಂದಾಗ ನಾ ಬಂದಿದ್ನಲ್ಲ ಪೇಟಿಗೆ, ನಾನಾ ನೋಡೇನಿ. ಏನು ಏನ್ ನೋಡಿರೋದ್ ನೀನು? ಯಾಕೆ ಅವನ ಮೇಲೆ ಯಾಕೆ ಈರುಂಟಿ ನೀನು? ನೀ ಮಾಡಿದ್ ಹೇಳಿದ ಅವತ್ತ ಅವ ಬಂದು ನನಗೆ ಹೇಳೇ ಇಲ್ಲ ವಿಚಾರನ. ಏನು ನನಗೆ ಹೇಳ್ದವ್ರ ಬೇರೆದವ್ರ ಅಲ್ಲಿ ಏನಾರ ಯಾಕೆ ಆಗೋಲ್ತಕ ನಿನಗದ್ರ ಸುದ್ದಿ ಬೇಡ. ನಿನ್ಗೆ ಗೆಳತಿಯರ ಫೋನ್ ಮಾಡ್ಯಾರ ಅಂತೇಳಿ ಇಟ್ಕೋ. ನೀ ಮಾಡೋದನ್ನ ಹೇಳಾರ ಅವ್ರು. ಅಯ್ಯೋ ದೇವ್ರೆ, ನಾನು ಚಲೋ ಓದಾಕತ್ತೇನಲ್ಲ ಅದಕ್ಕೆ ಅವರಿಗೆ ಸಮಾಧಾನ ಆಗೋಲ್ತು, ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನು ಮಾಡಕತ್ತಾರ, ಈಗಿನ ಹೆಂಗಾರ ಮಾಡಿ ಹದಗೆಡಿಸ್ಬೇಕು, ಓದೋದು ಬಿಡಿಸ್ಬೇಕು ಅಂತೇಳಿ ಮುದ್ದಾಮ ನಿಂಗೆ ಫೋನ್ ಹಚ್ಚಿ ಹೇಳಿ ಹಂಗೆ ನಾಟಕ ಮಾಡ್ತಾ ಇದಾರೆ ಅಷ್ಟೇ. ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಅವ್ರ ಮಾತು ಕೇಳಿ ನನ್ನ ಓದೋದು ಬಿಡಿಸಿದ್ರೆ ನಾಳೆ ನೋಡಿ ನಾನು ನಿಜವಾಗ್ಲೂ ಏನಾರು ಮಾಡ್ಕೊಂತೀನಿ. ನಂಗೆ ಏನೋ ಒಂದು ಆಗ್ಬೇಕಂತ ಆಸೆ ಐತಿ. ಏನ ನಿನ್ನ ಮ್ಯಾಗಿನ ಹೊಟ್ಟಿ ಕಿಚ್ಚಿಗೆ ಹಂಗೆ ಹೇಳಿದ್ರ ಅವ್ರು? ಹ್ಞೂ,
ನನ್ನ ಮ್ಯಾಗಿನ ಹೊಟ್ಟೆ ಕಿಚ್ಚಿಗಪ್ಪ ಅವ್ರಿಗೆ ಆ ಮಾರ್ಕ್ಸ್ ಚಲೋ ಬಂದಿಲ್ಲ, ನಂಗೆ ಚಲೋ ಬಂದೈತಲ್ಲ ಅದು ಅವ್ರಿಗೆ ಸಮಾಧಾನ ಇಲ್ಲ. ನೋಡು, ಬಾಯಿಗೆ ಬಂದಂಗೆ ಏನೇನಾರ ಹೇಳ್ಬೇಡ. ನನಗೆ ಯಾಕೆ ಅವ್ರು ಆ ಉದ್ದೇಶಕ್ಕೆ ಹೇಳಿದ್ರು ಅಂತ ಅನ್ನಿಸ್ತಾ ಇಲ್ಲ. ಏನು ನೀನು ಏನೋ ಮಾಡಬಾರ್ದು ಮಾಡ್ತಾ ಇದೆಯಲ್ಲೇ, ಅದಕ್ಕೆ ಅವ್ರು ಹಂಗೆ ಹೇಳ್ಯಾರ. ಇಲ್ಲವಾ, ಅಂಥದ್ದೆಲ್ಲ ಏನೂ ಇಲ್ಲ. ನಿಮ್ಗೆ ಓದಿ ಒಳ್ಳೆ ಹೆಸರು ತಂದು ಕೊಡೋ ಜವಾಬ್ದಾರಿ ನಂದು ಆತಾ. ಇಲ್ಲವ, ನಿಜವಾಗ್ಲು ನಾನು ನಿಮ್ಮ ಮನ್ಸಿಗೆ ನೋವಾಗಂಗೆ ನಡ್ಕೋತೇನೆ ಅನ್ಬಿ. ಇಷ್ಟು ವರ್ಷದಾಗ ಯಾವತ್ತರ ಕೆಲಸ ಮಾಡೇ ನಾನು. ಹಂಗೆ ಮಾಡಿದ್ರೆ ಈಗ ಮಾಡ್ಬೇಕಿತ್ತೇನ, ಮೊದಲೇ ಮಾಡಿರ್ತಿದ್ದೆ. ಏನ ನೋಡು, ಬಾಯಿ ಬಿಟ್ಟಿಂತಾವೆಲ್ಲ ಹೇಳ್ತಾ ಇದೀ. ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳ ನನಗಂತೂ ಗೊತ್ತಾಗೋಲ್ತು. ಆದ್ರೂ ಒಂದು ಮಾತು ಹೇಳ್ತೇನೆ, ನಿನ್ನ ಮ್ಯಾಗ ಭಾಳ ಕನಸು ಇಟ್ಕೊಂಡು ಮಾಡ್ತಾ ಇರೋದಿದೆ. ನೀನೇನಾರ ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರೆ ಮಾತ್ರ ನಿನ್ನ ಮಾತ್ರ ನಾ ಸುಮ್ಮ ಬಿಡಂಗಿಲ್ಲ. ಈಗ ಹೇಳಕತ್ತೀನಿ, ನಾನು ಬದುಕಿರಂಗಿಲ್ಲವಾ? ಏನು ಎದಕ್ಕೆ ಬೇಕಾಗೈತಿ ಈ ಜನ್ಮ? ಇಲ್ಲ ಮದುವೆ ಯಾಕಂದ್ರೆ ಬಾಯ್ ಬಿಟ್ಟು ಹೇಳ, ಮದುವೆ ಮಾಡ್ಕೊಂಬಿಡ. ಇಲ್ಲಪ್ಪ, ಓದ್ತಾ ಇದೀನಿ. ಮದುವೆ ಮಾಡ್ಕೊಳಕ್ಕೆ ಏನೈತಿ ಅಪ್ಪ? ಇಲ್ಲ, ಓದ್ತೀನಿ. ನೀವು ಅವ್ರು ಯಾರ್ದೋ ಮಾತ್ಗೆ ನೀವು ಹೆತ್ತ ಮಗಳ ಮೇಲೆ ನಂಬಿಕೆ ಇಲ್ಲಲ್ಲ, ನಿಮ್ಗೆ ಇನ್ಯಾರ್ದೋ ಮೇಲೆ ನಂಬಿಕೆ ಇರೋದಕ್ಕೆ ಇಲ್ಲೇ ಕರೆಸಿ ಚಂದಾಗಿ ಕೇಳ್ತಾ ಇರೋದು. ಇಲ್ಲ ಅಲ್ಲೇ ಬಂದು ಜಾಡಿ ಸುತ್ತ ಕರ್ಕೊಂಬರ್ತಿದ್ದೆ. ಏನು ನೋಡು, ವಿಚಾರ ಮಾಡು. ನಿನ್ನ ನಂಬಿ ರೊಕ್ಕ ಹಾಕ್ತಾ ಅದೇವಿ. ಇಲ್ಲವಾ, ಅಂಥದ್ದು ಏನು ಮಾಡಿಲ್ಲ. ನನ್ನ ಅಣಿ ಮಾಡ್ಯಾಳ ಅದು ಅವ ನಿನ್ನ ಅಣಿಗೆ ನಾ ಅಂಥದ್ದು ಏನು ಮಾಡಿಲ್ಲವಾ? ಅಕ್ಕ ಎಷ್ಟು ಸುಳ್ಳು ಹೇಳ್ತೀಯ ನೀನು. ಬಾಯ್ ಮುಚ್ಚ, ಸುಳ್ಳಂತೆ. ಶಾಂತ, ತಟಕ್ ಚಾ ತಾರ್ಲಿ. ಮುಗ್ಲಿ ಮಕ್ಕದಕ್ಕೆ ಒಳಗೆ ಸೇರ್ಕೊಂಡ್ರೆ ಮುಗಿದು ಹೋತು. ಮತ್ತೇನ್ ಗೌಡ್ರೆ, ಆರಾಮ್ ಕುಂತ ಬಿಟ್ಟಿರಿ? ಬರ್ರಿ ಪರಕರ ಬರ್ರಿ. ಮತ್ತೇನು ಹೊಸ ಸಮಾಚಾರ? ಏನಾರ ಹೊಸ ಸುದ್ದಿ ಗೊತ್ತಾದ್ರೆ ನೀವು ಬರುದು. ಬರ್ರಿ. ಅಯ್ಯೋ ಗೌಡ್ರೆ, ನಾನೇನು ವಾರ್ತಾ ಪ್ರಸಾರ ಓದಾಕ ಬರ್ತೀನಿ ಅನ್ನಂಗ ಮಾತಾಡ್ತೀರಪ್ಪ. ಆದ್ರೂ ನೀವು ಕೇಳಾಕತ್ತೀರಿ. ಈಗ ಹೇಳಿಲ್ಲ ಅಂದ್ರೆ ನಿಮಗೂ ಬೇಜಾರಾಕೈತಿ. ಏನಿಲ್ಲ, ನನ್ನ ಮಗ ಹೊಸಾದೊಂದು ಬೈಕ್ ತಗೊಳಕತ್ತಾನ್ರಿ. ಹೌದ್ರಿ? ಚಲೋ ಆತಲ್ಲ. ಮತ್ತೆ ಇತ್ತಲ್ಲ ನಿಮ್ಮ ಮಗನ ಕಡೆ ಒಂದು ಸ್ಕೂಟಿ ಇತ್ತು. ಅದೇ ಅಂತದ ಬ್ಯಾರೆ ಕರಿಸ್ಮನ ಯಾರು ಸುಡ್ಗಾಡೋದು ನಮ್ಗೆ ಗೊತ್ತಾಗದಲ್ರಿಪ್ಪ. ಹಿಂಗೆ ಏನಂಗ ನಮ್ಮನಿ ಬೆನ್ನು ಡೂಗಿಸ್ಕೊಂಡು ಹೊಡಿತಾರಲ್ಲ ಗಾಡಿ. ಹೇಂತಿ ಒಂದು ನಮ್ಮನಿ ಹಿಂದೆ ಕುಂತಕ್ಕೆ ಮೈ ಮೇಲೆ ಬಿದ್ದಿರ್ತಾಳ ಅಂತ ಗಾಡಿ ನೋಡ್ರಿ. ಶೀಟ್ ಇಷ್ಟು ಎತ್ತರ ಇರ್ತೈತಿ. ಅವನಿಗಿಂತ ಬಲ ಆಕಿನೇ ಎತ್ತರ ಆಗಿರ್ತಾಳ. ಹಿಂಗೆ ಮುಂದಕ್ಕೆ ಬಗ್ಗಿದ ಆಕಿ ಅವ್ನ ಮೇಲೆ ಬೀಳ್ಬೇಕಾಕಿ. ಹಂಗೆ ಬಿದ್ದು ಹೊಡಿದ್ರಿ ಈ ಗಾಡಿ. ಇದು ಬೈಕು ಎಂತದನಪ್ಪ, ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಅದನ್ನು ತೊಗೊಳಕತ್ತಾನ. ಓಹೋ, ಅಂಥವು ಬೈಕ್ ಬಂದಾವ್ರಿ ಸುಡ್ಗಾಡ್. ನಾವು ನಮ್ಮ ಕಾಲದಾಗ ಅಂತವೆಲ್ಲ ಇದ್ದಿದ್ದಿಲ್ಲ ನೋಡ್ರಿ. ಹೇಂತಿ ಒಂದು ಮಳ ದೂರ ಕುಂತ ನಾವು ಒಂದು ಮಳ ಇರ್ತಿದ್ವಿ. ಸೈಕಲ್ ಅದು ಹಿಂದೆ ಕುಂತ್ರ ನಡಾನು ಹಿಡಿತಿದ್ದಿಲ್ಲ ಇವು. ಅದು ಎಲ್ಲಿ ನಿಮ್ಮ ಗಿಡ್ಡ ಮುಳಿ ತೊಗೊಂಡು ನಾನು ಸೈಕಲ್ನಾಗ ಓದಂಗಾತು. ಪೆಡಲ್ ತುಳಿಯಾಕ ಬರ್ತಿದ್ದಿಲ್ಲ ನನಗೆ. ನಮ್ನಿ 2 ಕ್ವಿಂಟಲ್ ಅದಳ ಆಕಿನ ಹಿಂದೆ ಕುಂದ್ರಸ್ಕೊಂಡು ಯಾವಾಗ ಸೈಕಲ್ ಹೊಡಿಲಿ? ನಾವೆಲ್ಲ ಸೀನೇ ಇಲ್ಲ. ಒಟ್ಟು ಗಾಡಿ ತೊಗೊಳಕತ್ತಾನನ್ರಿ. ಹ್ಞೂ ರೀ ಗೌಡ್ರೆ, ಹೊಸ ವರ್ಷಕ್ಕೆ ಮತ್ತೇನಾರ ಒಂದು ಹೊಸ್ತಾಗ ಆಗ್ಬೇಕಲ್ಲ. ಬಾರ ಪರಕ, ಮತ್ತೇನು ಸಮಾಚಾರ? ಏನಿಲ್ಲ ನೋಡ ಶಾಂತಕ್ಕ, ಹೊಸ ವರ್ಷಕ್ಕೆ ಮತ್ತೆ ನಿಮ್ಮ ಮನೆಗೆ ಏನು ಹೊಸ್ತಾಗಿ? ಅಯ್ಯ ಕುಂದ್ರು, ಯಾವ ಹೊಸ ವರ್ಷ ಬಂದ್ರೆ ಏನು? ಅಯ್ಯವ್ವ, ನಮ್ಮ ಮನ್ಯಾನ ಹೆಣ್ಮಕ್ಳಿಗೆ ನಮಗೆ ಅಯ್ಯಯ್ಯಯ್ಯ ಹೋದ ವರ್ಷನೂ ಅದ, ಈ ವರ್ಷನೂ ಅದ. ಹೋದ ವರ್ಷನೂ ಅಡಿಗೆ ಮಾಡ, ತಿನ್ನ, ಮಕ್ಕಳ, ಉಣ್ಣ, ಇವಕ್ಕೆ ಗಂಡುಗಳಿಗೆ ಕೂಳು ಕುಚ್ಚಾಕ, ಮನೆಯಂದ ಚಾಕ್ರಿ ಮಾಡ, ಇವ್ರ ಕಡೆ ಬೇಸ್ಕೊರ ಅದ. ಈ ವರ್ಷನೂ ಅದ. ಬೆಳಗ್ಗೆ ಹೇಳ್ತೇವೆ, ಅಂಗಳ ಬಗಲ ಕಸ ಹೊಡಿದು, ಗುಡಿಸೋದು, ನೀರು ಹಾಕೋದು, ಅಡಿಗೆ ಮಾಡೋದು, ಮತ್ತೆ ನಾಷ್ಟ ಮಾಡ, ಮತ್ತೆ ಮಧ್ಯಾಹ್ನ ಅಡಿಗೆ ಮಾಡ, ಮತ್ತೆ ರಾತ್ರಿ ಅಡಿಗೆ ಮಾಡ, ಉಣ್ಣತ್ಲೆ ಕಸ ಹೊಡೆದು ಓಟು ಹಾಯಿಸ್ಕೊಡ, ತಡಕಿಲ್ದ ಇವ್ ಕುಣ್ಣಾಕ್ ನೀಡೋದು, ಮತ್ತೆ ಒಳ್ಳೆ ಇವ್ರ ಕಡೆ ಅನಿಸ್ಕೊಳ್ಳೋದು, ಮನಿ ಬಾಳೆದ್ದು ತಲೆ ಮ್ಯಾಗ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂತ ನಿಂತು ಬಿಡೋದು. ಏನು ಹೊಸ ವರ್ಷ ಬಂದ್ರೆ ನಮ್ಮ ಜೀವನದಾಗ ಏನಾರ ಬದ್ಲಿಯಾಕತ್ತಾನ? ಗುಂಜಿ ಬಂಗಾರ ಬೆಟ್ಟಾಗ ಹೋಲ್ ತಿನ್ನು ನೆಟ್ಗ. ಎಲ್ಲರಿಗೂ ಅಷ್ಟೇ ರೀ ಪರಕರ. ಹೊಸ ವರ್ಷಕ್ಕೆ ನಮಗೂ ವರ್ಷ ಒಂದೊಂದು ಹೆಂಡತಿ ಬರಾಕತ್ತಾಳ. ಇದ ಗಿಡಮುಳಿ ಕಟ್ಕೊಂಡ ಹೇಗಾಕತ್ತಿಲ್ಲ ರೀ ಇಷ್ಟು ವರ್ಷ ಆತ. ಹಂಗ ಮತ್ತೆ ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯನ ಬಾರಿ ಇವ್ರದ್ದು. ಮತ್ತೆ ಶಾಂತಕ್ಕ, ಚಾ ಕುದಿಯಾಕತ್ತತಿ. ಕಾಪಿನ ಚಾನ ಘಮ್ ಅಂತ ವಾಸನೆ ಮಾತ್ರ ಬರಾಕತ್ತತಿ. ಕಾಪಿ ಅವ ತಡಿ ತಂದು ಕೊಡ್ತೇನೆ. ಅಂದಂಗ ನಿನ್ನ ಮಕ್ಕಳೇ ತಗೋಗ್ಯವ. ನನ್ನ ಮಕ್ಕಳ ಅಯ್ಯವ್ವ, ನನ್ನ ಮಗ ಮತ್ತೆ ಈಕಿ ಮದುವೆ ಅದಕ್ಕೆ ಸಸಿ, ಈಕಿ ಹುಡುಗಿ ಎಲ್ಲರೂ ಅದೇನೋ ಫೋಟೋ ಶೂಟ್ ಮಾಡಿಸ್ತಾರಂತ. ಅದಕ್ಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರ ಬರವಲ್ರಕ್ಕ. ಆಮೇಲೆ ಇನ್ನೊಂದು ವಿಚಾರ್ರಿಪ್ಪ, ಫೋಟೋ ಶೂಟ್ ಅಂದಿದ್ದಕ್ಕೆ ನಿನ್ನೆ ಫೋಟೋಗ್ರಾಫರಿಗೆ ಸ್ವಲ್ಪ ಮನ್ಸಿಗೆ ಬೇಜಾರಾದಂಗೆ ಆಗೈತಿ. ನಾ ಏನು ಅವ್ರಿಗೆ ಅಂದಿಲ್ರಿ. ಅವರಿಗೆ ದೂರ್ಬೇಕನ್ನೋದು ಉದ್ದೇಶ ನಂದು ಅಲ್ಲೂ ಅಲ್ಲ. ಯಾರ ಮನ್ಸಿಗೆ ನೋವು ಆಗುವಂಗ ನಾ ಮಾಡಕ್ಕೆ ಹೋಗುದಿಲ್ಲ ರೀ ವಿಡಿಯೋಗಳನ್ನ. ನಾ ಅಂದಿದ್ದು ಏನಂದ್ರೆ, ನಮ್ಮ ಮನೆಗೊಳಗೆ ಏಕುಬೈಲ ಈಗ ತಡ್ರಿ, ನಮ್ಮ ಮನೆಗೆ ಏನು ಮಾತಾಡ್ತೀವಿ, ಈಗ ಬೇರೆದ್ರ ಮನೆಗೆ ಏನು ಮಾತಾಡ್ತಾರೆ ನಿಮಗೆ ಗೊತ್ತಿರೋದಿಲ್ಲ. ಹಿಂಗೆ ವಿಡಿಯೋದಾಗ ಅಂದಾಗ ನಿಮಗೆ ಗೊತ್ತಾಕತಿ ಅಂತಿರ್ತಾರಲ್ಲ ಏಕುಬೈಲೆ. ಹೊತ್ತಿಗೆ ಯಾವ ಫೋಟೋ ಏನವು ಖಾಲಿ ಪೀಲಿ ಹೊಸದೊಂದು ಮಾಡಿ ಖಾಲಿ ಪೀಲಿ ರೊಕ್ಕ ಬಡಿಯೋದು ಅಂತಿರ್ತಾರಲ್ಲ, ಅದನ್ನೇ ಸಜ್ಜಿಕವಾಗಿ ಅಂದೆ ಅಷ್ಟೇ. ಅದರಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಹೌದು, ಈಗಿನ ಫೋಟೋಗ್ರಾಫರ್ಗಿಂತ ಫೋಟೋ ತೆಗೆಸ್ಕೊಳ್ಳೋರಿಗೆ ಕ್ರೇಜು ಹೆಚ್ಚಾಗೈತಿ. ಏನೋ ಒಂದು ಶಾಸ್ತ್ರ ಸಂಪ್ರದಾಯ ಏನೇ ಮಾಡಲಿ ಅದೆಲ್ಲ ಫೋಟೋ ತೆಗಿಲೇಬೇಕು, ಫೋಟೋ ಆಗಲೇಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹಾಗಾಗಿ ಫೋಟೋ ತಗೊಳಕ್ಕೆ ಜನಕ್ಕೆ ಭಾಳ ಉತ್ಸಾಹ ಐತಿ. ನಿಮ್ಗೆ ನಾನು ಅಂದಿದ್ದು ತಪ್ಪೇ, ಬೇಜಾರು ಮಾಡ್ಕೋಬೇಡ್ರಿ. ಅಡಿಯೇಕ ಚಾ ತರ್ತೀನಿ. ಅಂದಂಗ ಶಾಂತಕ್ಕ,
ನಿನ್ ಮಗಳೇನ ಲಾಯರ್ ಆಗಕತ್ತಾಳಂತಲ್ಲೇವ? ಹೌದು, ಬ್ಯಾಡ ಅಂದ್ರು ಕೇಳುವಳವ. ಅದೇನ ಲಾಯರಿ ಓದ್ತಾನೆ ಅನ್ನಕತ್ತಾಳ. ಓದ್ಲಿ ಬಿಡು. ಆದ್ರೂ ಒಟ್ಟ ಈ ಕೋರ್ಟು ಕೇಸು ಕಚ್ಕಟಿ ಇವೆಲ್ಲ ನಮಗೆ ಟಿವ್ಯಾಗ ನೋಡ್ತಿದ್ವಿ. ಇನ್ ಮ್ಯಾಗ ನಿನ್ ಮಗಳ ಬಾಯಾಗ ಕೇಳಬಹುದು. ದಿನ ಯಾವ್ಯಾವ ಕೇಸ್ ಬಂತು, ಯಾರ್ಯಾರು ಏನೇನಂದ್ರು, ಏನೇನಾತು ಅನ್ನೋದು. ಏನ್ ಮಾಡಕ್ ಬಿಡ, ಇವ ಬ್ಯಾಡ ಅಂದ್ರು ಓದ್ತಾವಂತಾವು. ಏನ್ ಹೇಳೋದಾಯ್ತು ಅವಕ್ಕ? ಅದು ಅಲ್ಲದೆ ಗಿರ್ಜಿ ಮಗಳು ಬಂದಾಳಲ್ಲ ಊರಿಗೆ. ಹೌದಾ? ಏನಪ್ಪ ನಂಗೆ ಗೊತ್ತಿಲ್ಲ ಬಿಡು. ಯಾವಾಗ ಬಂದ್ಲ ಏನ ಹಂಗಾರ? ಆಗಲ್ಲಿ ಬಂದಾಳ. ಏನೋ ಜೋರು ಮಾತುಕತೆ ನಡೀತಾ ಐತಿ ಒಳಗೆ. ಒಟ್ಟು ಬರತ್ಲೆ ಗಪ್ಚಿಪ್ ಒಳಗೆ ಹೋಗಿ ಮುಂಚೆ ಬಾಗ್ಲ ಮುಂದೆ ಮಾಡ್ಕೊಂಡಾರ ಸುದ್ದಿಲ್ಲ ನೋಡು ವಾಪಸ್. ಕಾರಣ ನನಗನ್ನಿಸ್ತೈತಿ ಏನೋ ಎಡಬಟ್ಟು ಮಾಡ್ಯಾಳ. ಪರಕ ನೀನಾರ ಅದಿಯವ, ಮಂದಿ ಮನೆಗೆ ಯಾರ ಮನೆಗೆ ಏನಕತ್ತಂತೆ ಇದನ್ನ ಕಾಯ್ತಿರ್ತಿ ನೋಡಿ ದಾರಿ ಹತ್ತಾಗ. ಸುಮ್ಮನೆ ಹೋಲತ್ತ ಏನಾರ ಯಾಕಾಗೋಲ್ತಕತ್ತಾಗ ಸುಮ್ಮನೆ ಅಂದೆ ಯಾಕೆ ಕೆಟ್ಟಕ್ಕಿ. ಅಯ್ಯಯ್ಯ ನಿನ್ ಮುಂದಾಗಿದ್ದು ಕೇಳಿದ್ದೆ ಶಾಂತಕ್ಕ. ನಾ ಯಾರು ಬಂದು ಹೇಳ್ತಾನೆ ಹೇಳ? ನೀ ಎಲ್ಲರ ಕಂಡಿಯೇನ ಮಂದಿ ಮನೆ ವಿಚಾರ ನಾ ಮಾತಾಡಿದ್ದು? ಯವ್ವ ಯಾರ ಮನೆ ವಿಚಾರ ನಾವು ಉಸಿರಾಡಕ್ಕೆ ಹೋಗೋದಲ್ವ? ಎದಕ್ ಬೇಕೇವ ಮಂದಿ ಮನೆ ವಿಚಾರ? ನಮ್ಮ ಬಾಯಾಗ ನಾವು ಮಾತಾಡೋದು ಹೌದಿಲ್ಲ? ಹೌದೌದು, ನಮ್ಮ ಪಾರಕ್ಕರ್ ಬಾಯಾಗ ಬ್ಯಾರ್ಯಾರ ಮನೆ ವಿಚಾರ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಪಾರಕ್ಕರ್ ಅಂದ್ರೆ ಅವರು ಮಂದಿ ಮನೆ ವಿಚಾರ ಮಾತಾಡೇ ಗೊತ್ತಿಲ್ಲ ಅವ್ರಿಗೆ. ಹೌದ್ರಿಪ್ಪ, ಎದಕ್ ಬೇಕ್ರಿಪ್ಪ ಮಂದಿ ಮನೆ ವಿಚಾರ ಮಾತಾಡೋದು? ಹೌದಿಲ್ರಿ ಗೌಡ್ರೆ? ಹೌದಿಲ್ಲ? ಎದಕ್ ಬೇಕ್ರಿಪ್ಪ ಸುಮ್ಮನೆ ನಾವು ಏನಾರ ಅನ್ನೋದು, ಅದು ಏನಾರ ಬೇರೆ ಇರೋದು. ನನ್ಗೆ ಅವೆಲ್ಲ ಆಗೇ ಬರ್ದಿಲ್ಲ ನೋಡ್ರಿ. ಕುಂದ್ರ ಚಾ ಮಾಡ್ಕೊಂಬರ್ತೀನಿ. ಅಲ್ಲ ಅದು ಆತ ಚಾ ಮಾಡ್ತಾನೆ ಅಂತ ಓಡ್ತೀಯಲ್ಲ ಶಾಂತಕ್ಕ, ಸ್ವಲ್ಪ ತಡಿ. ಅಲ್ಲ ಶಾಂತಕ್ಕ, ನಾ ಕೇಳೋದಾದ್ರೆ ಈಗ ಇದು ನಿನ್ನ ಮಗ್ಗೆ ಏನು ಕೊಡಕತ್ತಾರ ವರದಕ್ಷಿಣೆ? ಆ ಹುಡುಗಿ ತೊಗೊಳಕತ್ತೀಯಲ್ಲ ನಿಮ್ಮ ಅಣ್ಣ ತಮ್ಮನ ಮಗಳನ್ನ ಏನು ಕೊಡಕತ್ತಾರ? ಇವ ಅಣ್ಣನ ಮಗಳ ಇವ ತಾಯಿ. ಅದು ಅಲ್ಲ ವರದಕ್ಷಿಣೆ ಎದಕ್ಕೆ ಬೇಕಾಗೈತೆ ಸೈಕಿನ ಪರಕ? ಅದೇನು ಹೊರಗಿಂದನೇ ಹೇಳಿ ನೋಡೋಣ. ಮನೆ ಅಂದವ ಅದನ್ನ ಯಾಕೆ ನಾನು ವರದಕ್ಷಿಣೆ ಕೇಳ್ಬೇಕು? ಬೇಡವ ಇವ ತಾಯಿ ಬೇಡ. ಎಲ್ಲ ನನ್ನ ಮಗ ನನ್ನ ಸೊಸಿ ಆರಾಮಾಗಿರ್ಲಿ. ಅವ್ರು ಕೊಟ್ಟದ್ದೊಂದು 20-30 ಸಾವಿರ ರೂಪಾಯಿ ನಮಗೇನು ವರ್ಷ ಪೂರ್ತಿ ಜೀವನ ಪೂರ್ತಿ ಆಕತ್ತನ? ಬೇಡವ, ಅವ್ರ ಇಷ್ಟ. ಅವ್ರ ಎಳಾಗ ಏನಾರ ಬೇಕಂದ್ರೆ ಕೊಡವಲ್ರಕ್ಕ. ನಾನಾಗೆ ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಕೇಳಕ್ಕೆ ಹೋಗುದಿಲ್ಲ. ಅದು ಕರೆ ಅನ್ನ ಎದಕ್ಕೆ ಬೇಕು? ಹೌದಿಲ್ಲ ಶಾಂತಕ್ಕ? ನೀ ಹೇಳೋದು ಬರಬರಿನೇ ಐತಿ.